ನಾವಿಲ್ಲಿ ಹೆರಾನ್ಸ್ ಫಾರ್ಮುಲಾ ಕ್ಲಾಸ್ 9th ಫಸ್ಟ್ ಎಕ್ಸಸೈಸ್ನಲ್ಲಿ 4th ಪ್ರಾಬ್ಲಮ್ ಮಾಡ್ತಿದ್ವಿ. ಫೈಂಡ್ ದ ಏರಿಯಾ ಆಫ್ ಎ ಟ್ರಯಾಂಗಲ್ ಟೂ ಸೈಡ್ಸ್ ಆಫ್ ವಿಚ್ ಆರ್ 18 ಸೆಂಟಿಮೀಟರ್ ಆ್ಯಂಡ್ 10 ಸೆಂಟಿಮೀಟರ್ ಆ್ಯಂಡ್ ದ ಪೆರಿಮೀಟರ್ ಈಸ್ 42. ಇದನ್ನು ಪ್ರಾಬ್ಲಮ್ನ ಹೆಂಗೆ ಸಾಲ್ವ್ ಮಾಡೋದಂತ ನೋಡೋಣ. ಫಸ್ಟ್ ಪೆರಿಮೀಟರ್ ಕೊಟ್ಟಿದ್ದಾರೆ, ಅಂದರೆ a + b + c = 42 ಇದೆ. ಆದರೆ ನಮಗೆ ಸಿ ವ್ಯಾಲ್ಯೂ ಕೊಟ್ಟಿಲ್ಲ. ಇಲ್ಲಿ 18 ಐತಿ ಮತ್ತು 10 ಇದೆ. ಸಿ ವ್ಯಾಲ್ಯೂ ಕೊಟ್ಟಿಲ್ಲ ನಮಗೆ. ಆದರೆ 18 + 10 + c = 42 ಅಂತ ಬರ್ಕೊಳೋಣ. ಸಿ ವ್ಯಾಲ್ಯೂ ಈ ಕಡೆ ಒಂದು ಉಳಿಸ್ಕೊಂಡು ಇದರಲ್ಲಿ ಮೈನಸ್ ಮಾಡಿದರೆ ಸಿ = 14 ಸೆಂಟಿಮೀಟರ್ ಬರುತ್ತೆ. ಈಗ ನಾವು ಎದು ವ್ಯಾಲ್ಯೂ ಗೊತ್ತಾಯಿತು, ಬಿದು ವ್ಯಾಲ್ಯೂ ಗೊತ್ತಾಯಿತು, ಸಿದು ವ್ಯಾಲ್ಯೂ ಗೊತ್ತಾಯಿತು. ಈಗ ನೆಕ್ಸ್ಟ್ ಏನು ಕಂಡುಹಿಡಿಯೋಣ, ಎಸ್ದು ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ. ಎಸ್ ಏನು, ಪೆರಿಮೀಟರ್ / 2 ಮಾಡಬೇಕು. a + b + c / 2 ಮಾಡಿದರೆ 42 / 2 ಮಾಡಿದರೆ 21 ಸೆಂಟಿಮೀಟರ್ ಬರುತ್ತೆ. ಈಗ ನೋಡೋಣ, ಹೆರಾನ್ಸ್ ಫಾರ್ಮುಲಾ ಹಾಕೋಣ. ಸ್ಕ್ವೇರ್ ರೂಟ್ ಆಫ್ ಎಸ್ ಬ್ರಾಕೆಟ್ ಆಫ್ ಎಸ್ ಮೈನಸ್ ಎ ಬ್ರಾಕೆಟ್ ಆಫ್ ಎಸ್ ಮೈನಸ್ ಬಿ ಬ್ರಾಕೆಟ್ ಆಫ್ ಎಸ್ ಮೈನಸ್ ಸಿ. ಇದನ್ನಾಕಿ ಈ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟ್ಯೂಟ್ ಇದರಲ್ಲಿ ಮಾಡೋಣ. ಎಸ್ ವ್ಯಾಲ್ಯೂ ಇದೆ 21 ಸೆಂಟಿಮೀಟರ್ ಇದೆ, 21 ಬರ್ಕೊಳೋಣ. ಎಸ್ ಮೈನಸ್ ಎ ಏನೇನು ವ್ಯಾಲ್ಯೂ ಅದೋ ಒಂದು ಬರ್ಕೊಳೋಣ. ಬರ್ಕೊಂಡು ಈಗ ನೋಡು 21 ಬರ್ಕೊಂಡು ಇಂಟು 21 - 18 ಎಷ್ಟಾಗುತ್ತೆ, 3 ಆಗುತ್ತೆ. ಇಂಟು ಇದು 21 - 10 ಎಷ್ಟೈತೆ, 11 ಆಗುತ್ತೆ. ಇದನ್ನು 21 - 14 ಎಷ್ಟಾಗುತ್ತೆ, 7 ಆಗುತ್ತೆ. ಎಷ್ಟು ಬರ್ಕೊಂಡ್ವಿ. ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ ಇದನ್ನು 21ನ ಇನ್ನೊಂದು ರೀತಿ ಎಕ್ಸ್ಪ್ಯಾಂಡ್ ಫಾರ್ಮ್ದಲ್ಲಿ ಏನು ಬರೀತೀವಿ ಅಂದರೆ 7 × 3 ಅಂತ ಬರಿತೀವಿ. 7 × 3 ಅಂತ ಬರ್ಕೊಂಡು ಮುಂದೆ ಇಂಟು 3 ಬರ್ಕೊಂಡು 11 × 7 ಅಂತ ಬರ್ಕೊತೀವಿ. ನೆಕ್ಸ್ಟ್ 7 2 ಇದ್ದಾವೆ, ಅದಕ್ಕೆ ಸ್ಕ್ವೇರ್ ಆಗ್ತದೆ. ಮತ್ತು √ ಸ್ಕ್ವೇರ್ ಆಗುತ್ತೆ, ಮತ್ತು 3 ಸ್ಕ್ವೇರ್ ಆಗುತ್ತೆ ಇಂಟು 11. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಉಳಿದಿರೋದು 7 ಮತ್ತು 3 ಉಳಿದಿದೆ. ಇದನ್ನು ಬರ್ಕೊತೀವಿ. ಇವೆಲ್ಲ ಕ್ಯಾನ್ಸಲ್ ಆಗಿದೆ, ರೂಟ್ ಕ್ಯಾನ್ಸಲ್ ಆಗಿದೆ, ಮತ್ತು 11 ಉಳಿದಿದೆ, √11 ಉಳಿದಿದ್ದು. ಇದನ್ನ 7 × 3 ಮಾಡಿದರೆ 21 ಬರುತ್ತೆ. √11 21 √11 ಸೆಂಟಿಮೀಟರ್ ಸ್ಕ್ವೇರ್. ಇದನ್ನ ಹೆರಾನ್ಸ್ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಿದ್ದೀವಿ.